ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ? ಲಕ್ಷ್ಮಿ ಕುಸ್ತೋಗಿದ್ದಾಳೆ ನಡು ರಸ್ತೆಯಲ್ಲಿ ಮಳೆಯಲ್ಲಿ ನೆನೆತಾ ಕುಸ್ತೋಗಿರೋ ಲಕ್ಷ್ಮಿ. ವೈಷ್ಣವ್ ಅವರೇ, ನಾನು ಎಷ್ಟು ನಂಬಿದ್ದೆ ನಿಮ್ಮನ್ನ, ಆದರೆ ನೀವು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಿ ಅಂತ ಕೀರ್ತಿ ಹೇಳಿದ ಮಾತನ್ನ ನೆನಪು ಮಾಡ್ಕೋತಿದ್ದಾಳೆ. ಪ್ರೀತಿನ ಬಟ್ಟೆ ಬದಲಾಯಿಸೋಕ್ಕಾಗಲ್ಲ ಲಕ್ಷ್ಮಿ. ನಾನು ವೈಷ್ಣವನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಅವನ ಮರೆತು ಇರೋ ಶಕ್ತಿ, ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೋತಾ ನಿಮ್ಮನ್ನು ನಾನು ತುಂಬ ಅಂದರೆ ತುಂಬ ನಂಬಿದ್ದೆ ಎಲ್ರಿಗಿಂತ. ಆದರೆ ನೀವೇ ನನಗೆ ಮೋಸ ಮಾಡಿಬಿಟ್ರಲ್ಲ ವೈಷ್ಣವ್ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ನಂತರ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೋಸ್ಕರ ಹುಡುಕಾಡ್ತಿದ್ರೆ ಆ ಕಡೆ ಸುಪ್ರೀತಾ ಅವರು ಕಾವೇರಿ ಹತ್ರ ಬಂದಿದ್ದೆ, ಇದಕ್ಕೆಲ್ಲ ನೀವೇ ಕಾರಣ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕೀರ್ತಿ ವರ್ಕ್ಶಾಪ್ ಬರುವುದಕ್ಕೆ ಅಂತ ಹೇಳ್ತಿದ್ರೆ, ಈ ಕಡೆ ವಿಧಿ ನಾನು ಹೇಳಲಿಲ್ವಾ ನಾನು ಅದಕ್ಕೆ ರೀಸನ್ ಅಮ್ಮ ಅಲ್ಲ ಅಂತ. ಆದರೂ ಕೂಡ ಏನು ಮಾತಾಡ್ತಿದ್ರೆ ನೀವು ಅಂಥದ್ದಾಗೆ ವಿಧಿ, ನೀನು ದಾಳ ಅಷ್ಟೇ, ಇಷ್ಟು ದೊಡ್ಡವಳಾಗಿದೆ ಆದರೂ ಕೂಡ ನಿಮ್ಮಮ್ಮ ಹೇಗೆ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ಲ. ನೀನು ಅದು ಎಷ್ಟನೇ ದಾಳನೋ ನನಗಂತೂ ಗೊತ್ತಿಲ್ಲ. ನೆಪಕ್ಕೆ ನೀನು ಕಾರಣ ಆಗಿದೆಯಾ, ಆದರೆ ನಿನ್ನನ್ನು ಯೂಸ್ ಮಾಡ್ಕೊಂಡಿರೋದು ನಿಮ್ಮಮ್ಮ. ನೋಡಿ ಅದಕ್ಕೆ ಇದಕ್ಕೆಲ್ಲ ನೀವೇ ಕಾರಣ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಜೀವನ ಹಾಳಾದಾಗ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಜೀವನ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಸುಪ್ರೀತಾ ಅವರು ಕೀರ್ತಿ ಮನೆ ಕಡೆ ಬರ್ತಿದ್ದಾರೆ. ಈ ಕಡೆ ಕೀರ್ತಿ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಆ ಚೈನ್ನ ಇಟ್ಕೊಂಡು. ಈ ಕಡೆ ಅಮ್ಮ ನೋಡಿದ್ದೆ, ಏನಪ್ಪ ಇದು ಏನಾಗಿದೆ, ನಾನು ನಾಟಕ ಮಾಡಿದ್ರು ಕೂಡ ಪ್ರಯೋಜನನೇ ಆಗಲಿಲ್ವಲ್ಲ, ಹಾರ್ಟ್ ಅಟ್ಯಾಕ್ ಅಂತ ನಾಟಕ ಮಾಡಿ ಇವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ವಲ್ಲ, ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಸುಪ್ರೀತಾ ಅವ್ರು ಬಂದಿದ್ದೆ ಇಲ್ಲಿಗೆ. ಲಕ್ಷ್ಮಿ ಬಂದಿಲ್ಲ ಅಂದಾಗ, ಏನು ನೀವು ನಿಮ್ಮ ಮನೇಲಿ ಇರೋಕ್ಕಿಂತ ನಮ್ಮ ಮನೇಲೇ ಜಾಸ್ತಿ ಬರ್ತಿರ್ತೀರಲ್ಲ, ಏನಾಗಿದೆ ನಿಮಗೆ? ಲಕ್ಷ್ಮಿನ ಎಲ್ಲಿ ಹೊಡ್ಕೊಂಡು ಬಂದರೆ ಅವಳು ಎಲ್ಲಿ ಸಿಗ್ತಾಳೆ, ಅವಳೇನು ಇಲ್ಲಿಗೆ ಬಂದಿಲ್ಲ ಅಂತ ಕೇಳ್ತಿದ್ರೆ, ಎಲ್ಲೋ ಹೋಗಿದ್ದಾಳೆ ಅವಳು ಅಂತ ಹೇಳ್ತಿದ್ರೆ, ಎಲ್ಲೋ ಹೋಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪ ಅಕ್ಕ ಎಲ್ಲರ ಮನೆ ಕೂಡ ಇದೆ, ಎಲ್ಲೋ ಇರಬಹುದು, ಹೋಗಿ ಹುಡುಕಿ. ನನ್ನ ಹತ್ರ ಬಂದು ಕೇಳಿದ್ರೆ ನಮ್ಮ ಮನೇಲಂತೂ ಇಲ್ಲ ಅವಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕುತ್ತಿಗೆ ಚೈನ್ ನಿನ್ಗೆ ಹೇಗೆ ಬಂತು, ಇದು ಲಕ್ಷ್ಮಿದಲ್ವಾ ಅಂದಾಗ, ಹೇಗೋ ಬಂತು ಹೇಗೋ ಸಿಕ್ತು, ಹಾಗಂತ ಲಕ್ಷ್ಮಿ ಇಲ್ಲಿದ್ದಾಳೆ ಅಂತ ಅಲ್ವಲ್ಲ, ಹೋಗಿ ಅವಳು ಎಲ್ಲಿದ್ದಾಳೋ ಅಲ್ಲೇ ಹೋಗಿ ಕೇಳಿ. ಫೋನ್ ಇದೆ ಅಲ್ವಾ, ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ, ಏನಾಯಿತು ಅಂತ ಕೂಡ ತಿಳ್ಕೊಳ್ಳಿ. ಇನ್ನು ಅವಳು ಇಲ್ಲಿಗೆ ವಾಪಸ್ ಬರೋದೇ ಇಲ್ಲ ಅನ್ಸತ್ತೆ, ಅದೇ ಡೌಟು ಅಂತ ಕೀರ್ತಿ ಹೇಳಿದ ತಕ್ಷಣ ಸುಪ್ರೀತ್ ಅವ್ರಿಗೆ ಶಾಕ್ ಆಗುತ್ತೆ. ಏನಾಯಿತು ಏನು ಅಂದಾಗ, ಕೆಲವೊಂದು ವಿಷಯಗಳನ್ನ ಯಾರು ಹೇಳಿದ್ರೆ ಚಂದನೋ ಅವರೇ ಹೇಳಿದ್ರೆ ಚಂದ, ನಿಮ್ಗೆ ಸರ್ಪ್ರೈಸ್ ಕಾದಿದೆ, ಹೊರಡ್ತಾರೆ ಇಲ್ಲಿಂದ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಸುಪ್ರೀತ್ ಅವ್ರಿಗೆ ಆಘಾತ ಆಗಿದೆ. ಆ ಕಡೆ ಮನೇಲಿ ವೈಷ್ಣವ್ ಫೋನ್ ಮಾಡ್ತಿದ್ದಾರೆ, ಜೊತೆಗೆ ಇಲ್ಲಿ ಕಾಲ್ ರಿಸೀವ್ ಮಾಡ್ತಿಲ್ಲ ಲಕ್ಷ್ಮಿ. ವೈಷ್ಣವ್ ಲಕ್ಷ್ಮಿಗೋಸ್ಕರ ಹುಡುಕ್ತಿದ್ರೆ ಇಲ್ಲಿ ಲಕ್ಷ್ಮಿ ದೊಡ್ಡಪ್ಪನ ಮನೆಗೆ ಬರ್ತಾಳೆ. ಡೋರ್ನ ಓಪನ್ ಮಾಡಿ ನಾಕ್ ಮಾಡ್ತಿದ್ದಾಗೆ ಡೋರ್ ಓಪನ್ ಮಾಡಿದ ದೊಡ್ಡಪ್ಪಂಗೆ ತನ್ನ ಮಗಳನ್ನ ನೋಡಿ ಶಾಕ್ ಆಗ್ತಿದೆ. ಲಕ್ಷ್ಮಿ ನೀನು ಅಂತ ಹೇಳ್ತಿದ್ದಾಗೆ, ಏನಾಯ್ತಮ್ಮ ನೀನು ಈ ರೀತಿ ನೋಡ್ತಿದ್ರೆ ತುಂಬಾ ಗಾಬರಿ ಆಗ್ತಿದೆ, ದಯವಿಟ್ಟು ಹೇಳಮ್ಮ ಅಂತ ಕೇಳ್ತಿದ್ದಾಗೆ ದೊಡ್ಡಪ್ಪನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ನಂತರ ಕೂತ್ಕೊಮ್ಮ ಅಂತ ಹೇಳಿ ಸಾವಧಾನ ಮಾಡ್ತಾರೆ, ಸಮಾಧಾನ ಮಾಡಿ ಕೂರಿಸ್ತಾರೆ. ಏನಮ್ಮ ಆಯಿತು, ನಿನ್ನ ನೋಡಿದರೆ ಏನೂ ಆಗಿದೆ ಅಂತ ಅನ್ನಿಸ್ತದೆ, ಏನಾಯಿತು ಹೇಳು ಅಂದಾಗ, ಏನೂ ಆಗಿಲ್ಲ ದೊಡ್ಡಪ್ಪ, ನಿಮ್ಮನ್ನು ನೋಡಬೇಕು ಅನಿಸ್ತು ಅದಕ್ಕೆ ಬಂದೆ ಅಂದಾಗ, ನಿನ್ನನ್ನು ಚಿಕ್ಕದ್ರಿಂದ ನೋಡ್ತಿದ್ದೀನಿ ನಾನು, ಅಂಥದ್ರಲ್ಲಿ ನನ್ನ ಮಗಳಿಗೆ ಏನಾದಾಗ ಹೇಗಿರ್ತಾಳೆ ಅನ್ನೋದು ನನಗೆ ಅರ್ಥ ಆಗಲ್ವಾ, ಏನೂ ಆಗಿದೆ ದಯವಿಟ್ಟು ಹೇಳು ಮಗಳೇ ಅಂದಾಗ, ಇಲ್ಲ ದೊಡ್ಡಪ್ಪ ಏನೂ ಇಲ್ಲ ಅಂತಾನೆ ಹೇಳ್ತಾರೆ. ನಿನ್ಗೇನೂ ಇಲ್ಲ ಅಂತ ಹೇಳ್ತಿರ್ಬಹುದು, ಆದರೆ ಏನೂ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಗಳೇ ಅಂತ ಹೇಳ್ತಿರುವ ಅಷ್ಟರಲ್ಲಿ ವೈಷ್ಣವ್ ಕಾಲ್ ಮಾಡ್ತಾರೆ. ದಯವಿಟ್ಟು ಚಿಕ್ಕಪ್ಪ ಅವ್ರ ಕಾಲ್ನ ರಿಸೀವ್ ಮಾಡಿಬಿಡಿ ಅಂದಾಗ, ಯಾಕಮ್ಮ ಜಗಳ ಮಾಡ್ಕೊಂಡ್ರ ನೀವು, ನಾನು ಅವ್ರ ಜೊತೆ ಮಾತಾಡಲ ಅಂದಾಗ, ಏನೂ ಇಲ್ಲ ದೊಡ್ಡಪ್ಪ ಹಾಗೇನೂ ಇಲ್ಲ ಅಂದಾಗ, ಇಲ್ಲಮ್ಮ ನೀನು ಹೇಳದೇ ಇರಬಹುದು, ಆದರೆ ಏನೂ ಇದೆ ಅಂತ ನನಗೆ ಅನ್ನಿಸ್ತದೆ, ಏನೂ ಆಗಿದೆ ಮಗಳೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೊಡ್ಡಪ್ಪ ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಇವತ್ತು ಇಲ್ಲೇ ಇಲ್ಲೇ ಇರಬೇಕು ಅನ್ನಿಸ್ತದೆ ಅಂದಾಗ, ಏನು ಮಾತಾಡ್ತಿದ್ಯಾ ಮಗಳ, ಇದು ನಿನ್ನ ಮನೆ, ನೀನು ಎಷ್ಟು ದಿನನಾದರೂ ಉಳ್ಕೋಬಹುದು, ಅದಕ್ಕೆ ನನ್ನ ಪರ್ಮಿಷನ್ ಕೇಳಬೇಕಾ ಅಂತ ಹೇಳ್ತಿರ್ಬೇಕಿದ್ರೆ ಮತ್ತೆ ವೈಷ್ಣವ್ ಕಾಲ್ ಮಾಡ್ತಿದ್ದಾರೆ. ಕಾವೇರಿ ಕೃಷ್ಣವ್ರು ಕೂಡ ಅಲ್ಲೇ ಇದ್ದಾರೆ. ನಂತರ ಇಲ್ಲಿ ಕಾಲ್ ರಿಸೀವ್ ಮಾಡಿ, ದೊಡ್ಡಪ್ಪ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿಬಿಡಿ, ಆದರೆ ಇವತ್ತು ಬರೋದಿಲ್ಲ ಅಂತ ಕೂಡ ಹೇಳಿಬಿಡಿ ಅಂತ ಹೇಳಿದಾಗ, ನಾನು ಅವ್ರ ಜೊತೆ ಮಾತಾಡಲ ಮಗಳೇ ಅಂದಾಗ, ಏನೂ ಬೇಡ ದೊಡ್ಡಪ್ಪ ಅಂತ ಹೇಳಿ ಕಡೆ ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ಲಕ್ಷ್ಮಿ ಅಲ್ಲಿಗೆ ಬಂದಿದ್ದಾಳೆ ಮಾವ ಅಂದಾಗ, ಹೌದಪ್ಪ ಲಕ್ಷ್ಮಿ ಇಲ್ಲೇ ಇದ್ದಾಳೆ ಅಂದಾಗ, ಫೋನ್ ಕೊಡಿ ಮಾವ, ಅವ್ರು ಫೋನ್ ಬಿಟ್ಟು ಹೋಗಿದ್ದಾರೆ, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ವೈಷ್ಣವ್ ಕೇಳಿದ್ದಕ್ಕೆ ಈ ಕಡೆ ಲಕ್ಷ್ಮಿ ಹೊರಟ್ಬಿಡ್ತಾಳೆ. ನೋಡಪ್ಪ ನೀನು ನಾಳೆ ಮಾತಾಡುವಂತ, ಈಗ ಬೇಡ ಅಂದಾಗ, ಪ್ಲೀಸ್ ದೊಡ್ಡಪ್ಪ ಪ್ಲೀಸ್ ಮಾವ ದಯವಿಟ್ಟು ಅಂದಾಗ, ಅವಳು ಇಲ್ಲೇ ಉಳ್ಕೋತಾಳೆ, ಇವತ್ತು ನಾಳೆ ಬರ್ತಾಳಪ್ಪ ಅಂದಾಗ, ಅಲ್ಲೇ ಉಳ್ಕೋತಾರ, ಸರಿ ಆಯಿತು ಅಲ್ಲೇ ಉಳ್ಕೊಳ್ಳಿ ಅವ್ರಿಗೆ ಇಷ್ಟ ಇದೆ ಅಂದರೆ, ಆದರೆ ನಾನು ಅವ್ರ ಜೊತೆ ಮಾತಾಡಲೇಬೇಕು ಅಂದಾಗ, ಇಲ್ಲಪ್ಪ ಕೆಲವೊಮ್ಮೆ
ಕೋಪ ಮನಸ್ತಾಪ ಎಲ್ಲ ಕೂಡ ಇರಬೇಕಿದ್ರೆ ಅದು ಆರೋ ತನಕ ಕಾಯಬೇಕಾಗತ್ತಾ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಿರೋದು. ಜೊತೆಗೆ ನನಗೆ ಯಾಕೋ ಅವಳನ್ನ ನೋಡ್ತಿದ್ರೆ ತುಂಬಾ ಘಾಸಿ ಆಗಿದ್ದಾಳೆ ಅಂತ ಅನ್ನಿಸ್ತದೆ. ಅವಳ ಮನಸ್ಸು ಸರಿ ಇಲ್ಲ ಅನ್ನಿಸ್ತದೆ, ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಅನ್ನಿಸ್ತದೆ. ಹೇಳಿದ್ರು ಏನು ಅಂತ ಹೇಳ್ತಿಲ್ಲ. ನಾಳೆ ಮಾಡಪ್ಪ ಅಂತ ಹೇಳ್ತಿದ್ದಾಗೆ ಕಾವೇರಿಯವರು ಫೋನ್ ಕಿತ್ಕೋತಾರೆ. ನಾಳೆ ಗಂಡ ಹೆಂಡತಿಗೆ ಒಳ್ಳೇದಾಗಲಿ ಅಂತ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಅವರೇ ಇಲ್ಲ ಅಂದರೆ ಹೇಗೆ ಅಂದಾಗ ನಾಳೆ ಅದ್ರ ಬಗ್ಗೆ ಮಾತಾಡೋಣ, ಇವತ್ತು ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಕಾವೇರಿಯವರು ಈ ರೀತಿ ತವ್ರ ಮನೆಗೆ ಹೋಗ್ಬೇಕಿದ್ರೆ ಹೇಳಿ ಹೋಗಬೇಕು ಅಂತ ಗೊತ್ತಾಗೋದಿಲ್ವಾ. ಜೊತೆಗೆ ನಾನು ಪೂಜೆ ಕರೆದದಕ್ಕೆ ನಾಳೆ ಬರ್ತಾಳೆ ಅಂತ ಹೇಳಿದ್ರು. ನನ್ನ ಕಾಲೇನಾದರೂ ಸರಿ ಇದ್ದಿದ್ರೆ ಈ ರೀತಿ ಮಾಡು ತಪ್ಪು ಅಂತ ಹೇಳಿ ಹೋಗಿ ಅವಳನ್ನ ಕರ್ಕೊಂಡು ಬರ್ತಿದ್ದ ಅಂತ ಹೇಳ್ತಿದ್ದಾರೆ ಕಾವೇರಿಯವರು. ನಂತರ ಕೃಷ್ಣ ಅವರು ಕಾವೇರಿಯವ್ರ ಮಾತನ್ನ ನಂಬ್ಕೊತಿದ್ದಾರೆ. ಅಲ್ಲಿ ನೋಡೋಣ ಅಂತ ಹೇಳಿದ್ರೆ ಇಲ್ಲಿ ಬಂದೇ ಬರ್ತಾಳೆ ಲಕ್ಷ್ಮಿ ಅಂತ ಹೇಳಿಬಿಟ್ರು ಕಾವೇರಿಯವರು. ನಾಳೆ ಲಕ್ಷ್ಮಿ ಬರ್ತಾಳಲ್ವಾ, ನೀನೇನು ಇದ್ರ ಬಗ್ಗೆ ಯೋಚನೆ ಮಾಡದೆ ಹೋಗಿ ಮಲ್ಕೊ, ನಾಳೆ ಅವಳ ಜೊತೆ ದೇವಸ್ಥಾನದಲ್ಲಿ ಮಾತಾಡೋದೇ ಒಳ್ಳೇದು ಅಂತ ಹೇಳಿ ಕೃಷ್ಣವ್ರು ಹೋಗ್ತಾರೆ. ಆದರೆ ಇಲ್ಲಿ ವೈಷ್ಣವ್ಗೆ ಮಲ್ಗೋಕ್ಕಾಗ್ತಿಲ್ಲ, ಆ ಕಡೆ ಲಕ್ಷ್ಮಿಗೂ ಕೂಡ ಆಗ್ತಿಲ್ಲ. ಮಳೆನ ನೋಡಿಕೊಂಡು ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ವಾತಾವರಣ. ಈ ಪ್ರಕೃತಿಯಲ್ಲೂ ಕೂಡ ಎಷ್ಟು ನೋವು ದುಃಖ ಸಂಕಟ ಕೋಪ ಇದೆಯೋ ಅದು ಎಲ್ಲವನ್ನ ನುಂಗ್ಕೊಂಡಿದೆ. ಮಾತಾಡೋದು ಗೊತ್ತಿದ್ದರೆ ನೋಡಿದ್ದನ್ನೆಲ್ಲ ಹೇಳ್ತಿದ್ದಾನು ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಬಿಕ್ಕಳಿಗೆ ಶುರುವಾಗತ್ತೆ. ಅಕ್ಕಮ್ಮ ನೆನ್ಸ್ಕೊತಿರ್ಬೋದಾ, ಪಾಪ ಅಕ್ಕಮ್ಮಂಗೆ ಹಾಸೆ ಒತ್ಕೊಳ್ಳೋಷ್ಟಿದೆ ಅಂತ ಹೇಳ್ಕೊಂಡು ಈ ಕಡೆ ವೈಷ್ಣವ್ ಅವರ ಅಂತ ಅನ್ಕೋತಿದ್ದಾಗೆ ಅಲ್ಲಿ ವೈಷ್ಣವ್ ಕೂಡ ಪಿಯಾನೋನ ಬಾರಿಸ್ದ. ಇಲ್ಲಿ ಲಕ್ಷ್ಮಿ ಅವ್ರಿಗೆ ನೋವು ಮಾಡಿಬಿಟ್ಟೆ, ಸಾರಿ ಲಕ್ಷ್ಮಿ ಅವರೇ ಅಂತ ಹೇಳ್ತಿದ್ದಾನೆ. ಅವನ ಮನಸ್ಸು ಅವನಿಗೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನಂತರ ಇಲ್ಲಿ ದೊಡ್ಡಪ್ಪ ಬಂದು ನೀರು ಕೊಡ್ತಾರೆ. ನೋಡು ಮಗಳೇ, ಭೂಮಿ ಮೇಲೆ ಯಾವಾಗ ಜ್ವಾಲಾಮುಖಿ ಬರುತ್ತೆ ಗೊತ್ತಾ, ಲವರಸನ ಭೂಮಿ ಒಳಗಡೆ ತಡ್ಕೊಳಕ್ಕಾಗದೇ ಇದ್ದಾಗ ಜ್ವಾಲಾಮುಖಿಯಾಗಿ ಆಚೆ ಬರುತ್ತಮ್ಮ ಅದು. ಅಂಥದ್ರಲ್ಲಿ ನಾವು ಮನುಷ್ಯರು ದಯವಿಟ್ಟು ನಿನ್ನ ಮನಸ್ಸಲ್ಲಿ ತುಂಬ ನೋವಿದೆ ಅಂತ ಗೊತ್ತಮ್ಮ, ದಯವಿಟ್ಟು ಅದ್ರ ಬಗ್ಗೆ ಹೇಳ್ಕೊ ನೀನು ದೊಡ್ಡಪ್ಪನ ಹತ್ರ ಅಂತ ಹೇಳ್ತಿದ್ರೆ. ಇಲ್ಲಪ್ಪ ದೊಡ್ಡಪ್ಪ ಅದ್ರ ಬಗ್ಗೆ ಮಾತಾಡೋಕೆ ನನಗಿಷ್ಟ ಇಲ್ಲ ಅಂತಾರೆ. ಹೌದಮ್ಮ ಸರಿ, ನಿನ್ಗೆ ಯಾವಾಗ ಹೇಳ್ಕೋಬೇಕು ಅನಿಸುತ್ತೋ ಆವಾಗಲೇ ಹೇಳ್ಕೊ, ಈಗ ಅದ್ರ ಬಗ್ಗೆ ಏನೂ ಕೂಡ ಯೋಚನೆ ಮಾಡದೆ ಮಲ್ಕೊ. ಕೆಲವೊಮ್ಮೆ ಮಲ್ಕೊಂಡಾಗ ನಮ್ಮ ಮನಸ್ಥಿತಿ ಸರಿ ಹೋಗುತ್ತಂತೆ ಅಂತ ಹೇಳಿ ಹೋಗ್ತಾರೆ. ನಂತರ ಇಲ್ಲಿ ಲಕ್ಷ್ಮಿ ಒಂದು ಪೇಪರ್ನ ಪೆನ್ನನ್ನು ತಗೊಂಡು ಬರೆಯೋಕೆ ಕೂತ್ಕೋತಿದ್ರೆ ಆ ಕಡೆ ವೈಷ್ಣವ್ ಮ್ಯೂಸಿಕ್ನ ಪ್ಲೇ ಮಾಡ್ತಿದ್ದಾನೆ. ಈ ಕಡೆ ಲಾಕ್ ಮಾಡಿಬಿಟ್ಟಿದ್ದಾನೆ ಆ ರೂಮ್ನ. ಜೊತೆಗೆ ಗಂಗಕಾಲ್ ನೋಡ್ತಿದ್ದಾರೆ ಏನಾಗ್ತದೆ. ವೈಷ್ಣವನ್ನ ನಾರ್ಮಲ್ ಆಗಿಲ್ಲ, ತುಂಬ ಅಪ್ಸೆಟ್ ಆಗಿದ್ದಾರೆ. ಲಕ್ಷ್ಮಕ್ಕ ಇಲ್ಲ ಅಂದರೆ ವೈಷ್ಣವನ್ನ ನೋಡೋಕೆ ಆಗಲ್ಲ. ವೈಷ್ಣವಣ್ಣ ಲಕ್ಷ್ಮಕ್ಕ ಇಲ್ಲ ಅಂದರೆ ಇದೇ ರೀತಿ ಬಿಹೇವ್ ಮಾಡ್ತಾರೆ. ಎಂಥ ಮುದ್ದು ಜೋಡಿಗಳು, ಯಾರು ಕಂಡ್ಬಿತ್ತೋ ಏನೋ. ಲಕ್ಷ್ಮಕ್ಕ ಇವತ್ತು ಹೋಗಿದ ರೀತಿ ಸ್ವಲ್ಪ ಕೂಡ ಸರಿನೇ ಇಲ್ಲ. ಅವ್ರು ಹೋಗಿದ ರೀತಿ ನೋಡಿದ್ರೆ ಮತ್ತೆ ವಾಪಸ್ ಬರೋದಿಲ್ವೇನೋ ಅಂತ ಅನ್ನಿಸ್ಬಿಟ್ಟಿದೆ. ನಿಜವಾಗ್ಲೂ ವಾಪಸ್ ಬರಲಿಲ್ಲ ಅಂದರೆ ಏನು ಮಾಡೋದು, ವೈಷ್ಣವಣ್ಣನ ಈ ರೀತಿ ನೋಡೋಕ್ಕಾಗತ್ತಾ ಅಂತ ಹೇಳಿ ಗಂಗಕ್ಕನೇ ಸಂಕಟ ಪಡ್ತಿದ್ದಾರೆ. ಈ ಕಡೆ ವೈಷ್ಣವ್ ತುಂಬಾ ಡಿಪ್ರೆಸ್ಡ್ ಆಗ್ತಿದ್ದಾರೆ, ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ. ಜೊತೆಗೆ ಅವ್ರಿಗೆ ಕೂತಲ್ಲಿ ಕೂರೋಕ್ಕಾಗ್ತಿಲ್ಲ, ಮನಸ್ಸಲ್ಲಿ ತೊಳಲಾಟ ಆತಂಕ. ಈ ಕಡೆ ಲಕ್ಷ್ಮಿ ಕೂಡ ಬರೆಯೋಕೆ ಹೋದವಳು. ಅಲ್ಲಿ ಕೀರ್ತಿ ಮತ್ತು ವೈಷ್ಣವ ಸ್ಟೇಜ್ ಮೇಲೆ ನಡ್ಕೊಂಡು ರೀತಿ ಅಲ್ಲಿ ಅವತ್ತು ವೈಷ್ಣವ್ ಕೀರ್ತಿಗೆ ನನ್ನ ಮನಸ್ಸಲ್ಲಿ ಈಗಲೂ ಕೂಡ ನನ್ನ ಹುಡುಗಿ ನನ್ನ ಲವ್ನ ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ದು ಮಾತುಗಳು. ಜೊತೆಗೆ ಇಲ್ಲಿ ನಾನು ವೈಷ್ಣವನ ಬಿಟ್ಟು ಬದುಕೋಕ್ಕಾಗಲ್ಲ, ನಾವಿಬ್ಬರು ಮದುವೆ ಆಗಬೇಕು ಅಂದ್ಕೊಂಡಿದ್ವಿ, ನಾನು ವೈಷ್ಣವನ ತುಂಬಾ ಪ್ರೀತಿ ಮಾಡ್ತಿದ್ದೆ, ನನಗೆ ವೈಷ್ಣವ್ ಬೇಕು ಅಂತ ಕೀರ್ತಿ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗಿ ಇಲ್ಲಿ ಲಕ್ಷ್ಮಿ ಕೂಡ ಕುಸ್ತೋಗ್ತಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.